ಹೇ ಗೈಸ್, ವೆಲ್ಕಮ್ ಟು KBP ಚಾನಲ್. ಇವತ್ತು ಅನ್ಬಾಕ್ಸಿಂಗ್ ಮಾಡಿಕೊಟ್ಟಿದ್ದೀವಿ ಸ್ಯಾಮ್ಸಂಗ್ M01. ಇದೊಂದು ಬಜೆಟ್ ಫ್ರೆಂಡ್ಲಿ ಸ್ಮಾರ್ಟ್ಫೋನ್ ಅಂತಲೇ ಹೇಳ್ಬೋದು. ಅಂದರೆ 5500 6500 ಸಿಗೋವಂಥ ಸ್ಮಾರ್ಟ್ಫೋನ್. ಯಾವುದೇ ಒಂದು ಚೈನೀಸ್ ಸ್ಮಾರ್ಟ್ಫೋನಿಗೆ ಹೋಗೋದಕ್ಕಿಂತ ಒಂದು ಸ್ಯಾಮ್ಸಂಗ್ ಒಂದು ಟ್ರಸ್ಟೆಡ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವೀಗ ಚೈನೀಸ್ ಸ್ಮಾರ್ಟ್ಫೋನ್ ಅಂದ ತಕ್ಷಣ ನಮಗೆ ಜ್ಞಾಪನ ಆಗೋದೇ ರೆಡ್ಮಿ, ಶಾಮಿ ಆ ಥರ ಒಂದು ಬಜೆಟ್ ಫ್ರೆಂಡ್ಲಿ ಒಂದು ಒಳ್ಳೆ ಫೀಚರ್ಸ್ನ ಕೊಡೋದು. ಅದೇ ಥರನೇ ಸೇಮ್ ಟು ಸೇಮ್ ಅಂತಲೇ ಹೇಳ್ಬೋದು. ಅಂದರೆ ಬಜೆಟ್ ಫ್ರೆಂಡ್ಲಿ ತಕ್ಕನಾಗಿ ಸ್ಯಾಮ್ಸಂಗ್ ಅವ್ರು ಕೊಡಬೇಕಾದ್ರೆ ಒಂದು ಟ್ರಸ್ಟೆಡ್ ಪ್ರಾಡಕ್ಟ್ ಆಗಿರೋಂಥ ಸ್ಯಾಮ್ಸಂಗ್ನ ಯಾಕೆ ಬೈ ಮಾಡಬಾರ್ದು ಅಂತ. ಸೊ ಇದನ್ನ ಇವತ್ತು ಅನ್ಬಾಕ್ಸಿಂಗ್ ಮಾಡ್ತೀನಿ, ಫುಲ್ ರಿವ್ಯೂ ಮಾಡ್ತೀನಿ, ಫೋಟೋಸಿಂದ ಹಿಡಿದು ಪ್ರತಿಯೊಂದು ಸ್ಟೋರೇಜಿಂದ ಪ್ರತಿಯೊಂದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಈಗ ಯಾವುದೇ ಒಂದು ಟೈಮ್ ವೇಸ್ಟ್ ಮಾಡದೆ ಕ್ವಿಕ್ ಅನ್ಬಾಕ್ಸಿಂಗ್ ಮಾಡ್ಕೊಳ್ಳೋಣ. ಯಾವುದೇ ಟೈಮ್ ವೇಸ್ಟ್ ಮಾಡದೆ ನನಗೆ ಈ ಫೋನ್ ಡೆಲಿವರ್ ಆಗಿದ ತಕ್ಷಣ ನಾನು ಈ ಫೋನಿಂದ ಅನ್ಬಾಕ್ಸಿಂಗ್ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ. ಅಂದರೆ ಇದೊಂದು ಬಜೆಟ್ ಫ್ರೆಂಡ್ಲಿ ಸ್ಮಾರ್ಟ್ಫೋನ್ ಆಗಿರೋದ್ರಿಂದ ನಮ್ಮ ಜನರಿಗೆ ಒಂದು ಅಂದರೆ ಫೋನ್ಸ್ಗಳಿಗೆಲ್ಲ ಜಾಸ್ತಿ ಖರ್ಚು ಮಾಡೋಕ್ಕೆ ಇಷ್ಟ ಆಗಲ್ಲ. ಒಂದು ಬಜೆಟ್ ಫ್ರೆಂಡ್ಲಿ ಸ್ಮಾರ್ಟ್ಫೋನ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಕ್ವಿಕ್ ಸ್ಪೆಸಿಫಿಕೇಶನ್ ನೋಡೋದಾದರೆ ಒಂದು ಹೇಳ್ಕೊಳ್ಳೋವಂಥ ಫೀಚರ್ಸ್ ಏನಿಲ್ಲ. ಕ್ಯಾಮ್ರಾ ವಿಷಯ ಮಾತಾಡೋದಾದರೆ ಫ್ರಂಟ್ ಕ್ಯಾಮ್ರಾ 5 MP ಕ್ಯಾಮ್ರಾ, ಆಮೇಲೆ ಬ್ಯಾಕಲ್ಲಿ 8 MP ಕ್ಯಾಮ್ರಾ ಇದೆ. ಅಂದರೆ ಒಂದು 13.48 ಸೆಂಟಿಮೀಟರ್ ಇರುವಂಥ TFT HD+ ಡಿಸ್ಪ್ಲೇ ಆಗಿದೆ. ಅದು ಅಲ್ಲದೆ 3000 mAh ಬ್ಯಾಟ್ರಿ ಇರುವಂಥದ್ದು ಅಂದರೆ ಪ್ರಿಟಿ ಡೀಸೆಂಟ್ ಅಂತಲೇ ಹೇಳ್ಬೋದು. ಅದು ಅಲ್ಲದೆ ಇನ್ನೊಂದು ವಿಷಯ ಏನಂದರೆ ಇದರಲ್ಲಿ ಮೇಡ್ ಇನ್ ಇಂಡಿಯಾ ಬ್ರ್ಯಾಂಡಿಂಗ್ ಇದೆ. ಇಮೋಷ್ನಲ್ ಆಗಿ ಇಂಡಿಯಾದಲ್ಲಿ ಎಲ್ಲ ಇದನ್ನೇ ಬ್ರ್ಯಾಂಡಿಂಗ್ನ ಫಸ್ಟ್ ನೋಡೋದು. ಅದಕ್ಕೆ ಶಾಮಿ ಅವ್ರ ಸಮೇತ ಮೇಡ್ ಇನ್ ಇಂಡಿಯಾ ಬ್ರ್ಯಾಂಡಿಂಗ್ ಆಗಿ ಕಳಿಸ್ತಿದ್ದಾರೆ. ಬಟ್ ಸ್ಯಾಮ್ಸಂಗ್ ಅವ್ರದ್ದು ಮೇಡ್ ಇನ್ ಇಂಡಿಯಾ ತಕ್ಷಣ ಒಂದು ಟ್ರಸ್ಟ್ ಮಾಡ್ಬೋದು. ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಬಟ್ ನನಗೆ ಒಂದು ಪ್ರೀಮಿಯಮ್ನೆಸ್ ಕೊಡಲಿಲ್ಲ ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸಲ್ಲಿ. ಯಾಕೆ ಅಂತ ಗೊತ್ತಿಲ್ಲ. ಬಟ್ ಬೇರೆ ಒಂದು ಫೋನ್ಸಿಗೆ ಅಂದರೆ ಬೇರೆ ಒಂದು ಫೋನ್ ಅನ್ಬಾಕ್ಸಿಂಗ್ ಕಂಪೇರ್ ಮಾಡಿದ್ರೆ ಇದೊಂದು ಅಷ್ಟೊಂದು ಪ್ರೀಮಿಯಮ್ನೆಸ್ನ ಕೊಡಲಿಲ್ಲ. ಇದೊಂದು ಪೇಪರ್ ವರ್ಕ್ಸ್, ಆಮೇಲೆ ಕ್ವಿಕ್ ಸ್ಟಾರ್ಟ್ ಗೈಡ್, ವಾರಂಟಿ ಕಾರ್ಡ್ ಅದೆಲ್ಲ ಇರುತ್ತೆ. ಇದೆಲ್ಲ ನಮಗೆ ಅಗತ್ಯ ಇಲ್ಲದೇ ಇರೋಂಥದ್ದು. ಡೈರೆಕ್ಟಾಗಿ ಒಂದು ಫೋನ್ಗೆ ಹೋಗ್ಬಿಡೋಣ. ಇದೆಲ್ಲ ಸೈಡಿಗೆ ಫಸ್ಟ್ ಇದನ್ನೆಲ್ಲ ಸೈಡಿಗೆ ಇಟ್ಬಿಡೋಣ. ಫೋನ್ ಬಗ್ಗೆ ಮಾತಾಡೋಂಗಿಲ್ಲ. ಯಾಕೆ ಅಂದರೆ ಫೋನ್ ಒಂದು ಪ್ರೀಮಿಯಮ್ ಜೊತೆನೇ ಬರ್ತಿದೆ. ಬಾಕ್ಸ್ ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯೆನ್ಸು ಅಷ್ಟೊಂದು ಪ್ರೀಮಿಯಮ್ನೆಸ್ನ ಕೊಡಲಿಲ್ಲ. ಚಾರ್ಜರ್ ಸಮೇತ ಅಷ್ಟೊಂದು ಪ್ರೀಮಿಯಮ್ ಆಗಿರಲಿಲ್ಲ. ಬಟ್ ಫೋನ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೈಡ್ ಇಡ್ತೀನಿ. ಫಸ್ಟ್ ಚಾರ್ಜರ್ ನೋಡೋದಾದರೆ ನೋಡಿ, ಅಷ್ಟೊಂದು ಕ್ವಾಲಿಟಿಯಾಗಿ ಏನಿಲ್ಲ. 8 ವಾಟ್ ಇರ್ಬೋದೇನೋ ಮೇ ಬಿ. ಅಂದರೆ ಸ್ಟ್ಯಾಂಡರ್ಡ್ ಚಾರ್ಜರ್, ಬೇಸಿಕ್ ಚಾರ್ಜರ್ ಅಂತಲೇ ಹೇಳ್ಬೋದು. ಒಂದು USB ಟೈಪ್ ಸಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಈ ಪ್ರೈಸ್ ರೇಂಜಿಗೆ USB ಟೈಪ್ ಸಿ ಬರಲ್ಲ ಅನ್ಕೋತೀನಿ. ಆಮೇಲೆ ಫೋನ್ ಬಗ್ಗೆನೇ ಡೈರೆಕ್ಟಾಗಿ ಮಾತಾಡೋಕ್ಕೆ ಹೋಗಬೇಕು. ಯಾಕೆ ಅಂದರೆ ಯಾವುದೇ ಒಂದು ಬಾಕ್ಸ್ಗಳಲ್ಲಿ ಇನ್ನೇನೂ ಇರಲಿಲ್ಲ. ಫೋನ್ ಬಿಟ್ಟರೆ ಇನ್ಯಾವುದು ಒಂದು ಅಷ್ಟೊಂದು ನನಗೆ ಅಷ್ಟೊಂದು ಚೆನ್ನಾಗಿ ಅನ್ನಿಸ್ಲಿಲ್ಲ. ಫೋನ್ ಬಗ್ಗೆ ಮಾತಾಡೋದಾದರೆ ಫೋನ್ ಒಂದು ನಿಜವಾಗ್ಲೂ ತುಂಬಾ ಒಂದು ಪ್ರೀಮಿಯಮ್ ಫೀಲ್ ನನಗೆ ಕೊಡ್ತಾ ಇದೆ. ಆ ಫೋನ್ ಒಂದು ಅಂದರೆ ಪ್ರೈಸ್ ರೇಂಜಿಗೆ ತಕ್ಕನಾಗಿ ಇಷ್ಟು ಒಂದು ಡಿಸೈನ್ ಇದ್ದರೆ ಸಾಕು ಅನಿಸುತ್ತೆ. ಈ ಒಂದು ಪ್ರೈಸ್ ರೇಂಜಿಗೆ ಅಂದರೆ 6500 ರೂಪಾಯಿಗೆ ಒಂದು ಪ್ರಿಟಿ ಹೆವಿ ಇದೆ ಅಂತಲೇ ಹೇಳ್ಬೋದು. ಅದು ಅಲ್ಲದೆ ಒಂದು ನೋಡಿ, ಡಿಸ್ಪ್ಲೇ ಕ್ವಾಲಿಟಿ ಆಗಲಿ, ಒಂದು ಡಿಸೈನ್ ಈ ಪ್ರೈಸ್ ರೇಂಜಿಗೆ ಸ್ಯಾಮ್ಸಂಗ್ ಅವರು ಈ ಒಂದು ಪ್ರೈಸ್ ರೇಂಜಿಗೆ ಪ್ರೊವೈಡ್ ಮಾಡ್ತಾರೆ ಅಂದರೆ ಒಂದು ಖುಷಿಯಾದಂಥ ಒಂದು ವಿಚಾರ ಅಂತಲೇ ಹೇಳ್ಬೋದು. ಹಾರ್ಡ್ ಪ್ಲಾಸ್ಟಿಕ್ ಫೈಬರ್ ಆಯ್ತಾ, ಇದೇನು ಅಷ್ಟೊಂದು ಈಸಿಯಾಗಿ ಸ್ಕ್ರ್ಯಾಚ್ ಆಗೋವಂಥ ಒಂದು ಮೆಟೀರಿಯಲ್ ಏನಲ್ಲ. ಈಗ ನಾವು ಬೂಟ್ ಮಾಡ್ಕೊಳ್ಳೋಣ. ಅದಕ್ಕೂ ಮೊದಲು ಆ ಬೂಟ್ ಆಗೋ ಅಷ್ಟರಲ್ಲಿ ನಾವು ಸೈಡ್ ಬೈ ಸೈಡ್ ನೋಡ್ತಾ ಹೋಗೋಣ. ರೈಟ್ ಸೈಡಲ್ಲಿ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಜೊತೆಗೆ ಪವರ್ ಬಟನ್ ಸಿಗ್ತಾ ಇದೆ. ಡೌನ್ ಸೈಡ್ ಬರೋದಾದರೆ ಸ್ಪೀಕರ್ಗಳ ಜೊತೆ USB ಟೈಪ್ ಸಿ ಇದೆ, ತುಂಬಾ ಚೆನ್ನಾಗಿರೋ USB ಇರೋದು. ಆಮೇಲೆ ಅದ್ರ ಜೊತೆಗೆ ಹೆಡ್ಫೋನ್ ಜಾಕ್ ಇದೆ. ಆಮೇಲೆ ಇನ್ನೊಂದು ಸೈಡು ಇದು ಆ್ಯಕ್ಚುಲಿ ಆಶ್ಚರ್ಯ ಆಗೋಯ್ತು. ಯಾಕೆಂದರೆ ಈ ಥರ ಒಂದು ಸಿಮ್ ಕಾರ್ಡ್ ಸ್ಲಾಟ್ನ ನಾನು ನೋಡಿರಲಿಲ್ಲ. ಈ ಥರ ಒಂದು ಅಗಲ ಮಾಡಿದ್ದಾರೆ, ಉದ್ದ ಇಲ್ಲ. ಒಳ್ಳೇದಂತಲೇ ಹೇಳ್ಬೋದು. ಯಾಕೆಂದರೆ ಕಟ್ ಆಗದೆ ಇರೋಂಥ, ಅಂದರೆ ಏನು ಗೊತ್ತಾ, ಅದು ಉದ್ದ ಕೊಟ್ಟರೆ ಅಂದರೆ ತುಂಬ ಉದ್ದ ಇದ್ದರೆ ಮಧ್ಯದಲ್ಲಿ ಒಂದು ಬೆಂಡ್ ಆಗೋವಂಥ ಒಂದು ಚಾನ್ಸಸ್ ಇರುತ್ತೆ. ಇದೊಂದು ಹೊಸ ಐಡಿಯಾ, ತುಂಬಾ ಆಶ್ಚರ್ಯ ಆಯಿತು ಆ್ಯಕ್ಚುಲಿ ಈ ಥರ ನೋಡಿ. ಯಾವುದೇ ಒಂದು ಈ ಥರ ಸಿಮ್ ಕಾರ್ಡ್ ಸ್ಲಾಟ್ನಾಗಲಿ ಮೆಮೊರಿ ಕಾರ್ಡ್ ಸ್ಲಾಟ್ನ ಯಾವತ್ತೂ ನಾನು ಈ ಥರ ನೋಡಿರಲಿಲ್ಲ. ಇದೊಂದು ಹೊಸ ವಿಷಯ ಅಂತಲೇ ಹೇಳ್ಬೋದು. ಸೊ ಗೈಸ್, ಈಗ ನಾವು ಡಿಸ್ಪ್ಲೇ ಮತ್ತು ಒಂದು ಆಡಿಯೋ ಟೆಸ್ಟ್ನ ಮಾಡ್ಕೊಳ್ಳೋಣ. ಆಗ ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಸೌಂಡ್ ಕ್ವಾಲಿಟಿ ಎಷ್ಟಿದೆ, ಡಿಸ್ಪ್ಲೇ ಕ್ವಾಲಿಟಿ ಏನಿದೆ ಅಂತ ಗೊತ್ತಾಗುತ್ತೆ. ಕಾಲೇಜಲ್ಲಿ ಓಡಾಡಿ ಟಾನ ಬೇಕು. चुरा के दिल मेरा
ಪ್ರಿಟಿ ಮಚ್ ಡೀಸೆಂಟ್ ಅಂತಲೇ ಹೇಳ್ಬೋದು. ಈಗ ಕ್ಯಾಮ್ರಾನ ನೋಡೋಣ, ಕ್ಯಾಮ್ರಾ ಎಷ್ಟು ಕ್ವಾಲಿಟಿನ ಕೊಡುತ್ತೆ ಅಂದರೆ ನನಗೆ ಅನ್ನಿಸ್ದಂಗೆ ಎಲ್ಲ ಪ್ರಿಟಿ ಮಚ್ ಡೀಸೆಂಟ್ ಅಂತಲೇ ಹೇಳೋ ಥರನೇ ಇತ್ತು. ಅಂದರೆ ಪರವಾಗಿಲ್ಲ, ಪ್ರೈಸ್ ರೇಂಜಿಗೆ ಇಷ್ಟು ಕೊಟ್ಟರೆ ಸಾಕು. ಒಂದು ಬೇಸಿಕ್ ಫೋನ್ಗಿಂತನೂ ಈ ಥರ ಇದ್ದರೆ ಸಾಕು. ಫ್ರಂಟ್ ಕ್ಯಾಮ್ರಾ 5 ಮೆಗಾ ಪಿಕ್ಸೆಲ್ ಆಗಿರೋದ್ರಿಂದ ಅಷ್ಟೇನು ಕ್ವಾಲಿಟಿ ಕೊಡಲಿಲ್ಲ. ಬ್ಯಾಕ್ ಕ್ಯಾಮ್ರಾ ಓಕೆ 8 MP ಇತ್ತು, ಬಟ್ ಫ್ರಂಟ್ ಕ್ಯಾಮ್ರಾ 5 ಮೆಗಾ ಪಿಕ್ಸೆಲ್ ಇದ್ದರೂ ಆ 5 ಮೆಗಾ ಪಿಕ್ಸೆಲ್ ಅಷ್ಟು ಕ್ವಾಲಿಟಿ ಇರಲಿಲ್ಲ. ಬಟ್ ಓಕೆ, ಪ್ರೈಸ್ ರೇಂಜಿಗೆ ಇದು ರನ್ ಆಗ್ತಿರೋಂಥದ್ದು ಆ್ಯಂಡ್ರಾಯ್ಡ್ 10 ಮೇಲೆ. ನಾನು ಅಂದ್ಕೊಂಡಿದ್ದೆ ಆ್ಯಂಡ್ರಾಯ್ಡ್ ಗೋ ಯೂಸ್ ಮಾಡ್ಕೊಳ್ಳುತ್ತೆ ಅಂತ, ಬಟ್ ಆ್ಯಂಡ್ರಾಯ್ಡ್ 10 ಮೇಲೆ ಇದು ಒಂದು ಒಳ್ಳೆ ವಿಷಯ ಅಂತಲೇ ಅನ್ನಿಸ್ತು ನನಗೆ. ಇದೊಂದು ಈಗ ಡೈರೆಕ್ಟಾಗಿ ಅಬೌಟ್ ಫೋನಿಗೆ ನಾವು ಹೋಗೋಣ. ಅಂದರೆ ಇದೊಂದು ಆ್ಯಂಡ್ರಾಯ್ಡ್ 10 ಮೇಲೆ ವರ್ಕ್ ಮಾಡ್ತಿರೋಂಥದ್ದು. ಡಿಸ್ಪ್ಲೇನು ತುಂಬಾ ಆ್ಯಕ್ಚುಲಿ ಅಂದರೆ ಪ್ರೈಸ್ ರೇಂಜಿಗೆ ನನಗೆ ಇಷ್ಟ ಆಯಿತು. ಟಿಕ್ಟಾಕ್ ಸಿಂಬಲ್ ಆಗೋಯಿತು ಆ್ಯಂಡ್ರಾಯ್ಡ್ 10 ಬಟ್ ಆ್ಯಕ್ಚುಯಲ್ ಸಿಂಬಲ್ನ ನಾನು ತೋರಿಸ್ತೀನಿ ಗೈಸ್. ಆ್ಯಕ್ಚುಲಿ ಅದ್ರದ್ದು ಆರಿಜಿನ್ ಹಿಂಗಿತ್ತು ಆಯಿತಾ. ಫಸ್ಟಿಗೆ ಟಿಕ್ಟಾಕ್ ಅವ್ರದ್ದು ಈ ಥರ ನೋಡಿ, ಈ ಥರ ಪ್ಲೇಸ್ ಆಗಿತ್ತು. ಅದು ಮಿಸ್ಸಾಗಿ ಏನಾಯಿತು ಅಂದರೆ ಮೇಲ್ಗಡೆ ಇದ್ದಿದ್ದೊಂದು 0 ಏನಿದೆ ಅದು ಡೈರೆಕ್ಟಾಗಿ ಬಂದು ಕೆಳಗಡೆ ಬಿತ್ತು. ಹಂಗಾಗಿ ಟಿಕ್ಟಾಕ್ ಸಿಂಬಲ್ ಆ ಥರ ಆಗೋಯ್ತು. ಫಸ್ಟ್ ಇದ್ದಿದ್ದು ಸಿಂಬಲ್ ಈ ಥರ. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟು. ನಿಮಗೆ ನನ್ನ ಅನ್ಬಾಕ್ಸಿಂಗ್ ಒಂದು ಸ್ಟೈಲ್ ಹೇಗೆ ಇಷ್ಟ ಆಗಿದೆ ಇಲ್ವೋ ಅಂತ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಈ ಥರ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟು. ನಿಮಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಯೂಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.